ಜೈಲಿನಲ್ಲಿ 4 ರಾತ್ರಿ ಕಳೆದ ದಾಸ ಒಗ್ಗದ ಊಟ ಸೊಳ್ಳೆ ಕಾಟ 17 ಮೊಬೈಲ್ಗಳ ರಿಟ್ರೀವ್ 62 ಸಿಸಿಟಿವಿ ದೃಶ್ಯಾವಳಿ ಪಕ್ಕಾ ಸಾಕ್ಷ್ಯ 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಹೇಗಿದೆ ಪೊಲೀಸರ ಪ್ಲಾನ್ ಜೈಲಿಗೆ ಬಂದ ಮಗಳನ್ನ ಅಪ್ಪಿಕೊಂಡು ಕಣ್ಣೀರಿಟ್ಟ ಪವಿತ್ರ ಗೌಡ ಈ ಸುದ್ದಿಯನ್ನು ನೋಡೋಣ ಕರ್ನಾಟಕದ ಕಂಬಿ ಹಿಂದೆ ಕರಿಯ ನ್ಯೂಸ್ ಟಾಪ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ 4ನೇ ರಾತ್ರಿ ಕಳೆದಿದ್ದಾರೆ ಜೈಲೂಟ ಒಗ್ಗದಿದ್ರೂ ಅನಿವಾರ್ಯವಾಗಿ ದರ್ಶನ್ ಜೈಲಿನ ಮೆನುವಿನಂತೆಯೇ ಊಟ ಸೇವಿಸಿದ್ದಾರೆ ನಿನ್ನೆ ರಾತ್ರಿಯೂ ಚಪಾತಿ ಅನ್ನ ಸಾಂಬಾರ್ ಸೇವಿಸಿದ್ದಾರೆ ನಿನ್ನೆ ಪತ್ನಿ ಮಗನನ್ನ ನೋಡಿ ಕೊಂಚ ನಿರಾಳವಾಗಿದ್ರೂ ಕೂಡ ಮಾನಸಿಕ ವೇದನೆ ದೂರವಾಗಿಲ್ಲ ಯಾರೊಂದಿಗೂ ಹೆಚ್ಚಿಗೆ ಮಾತನಾಡದೆ ಆದಷ್ಟು ಏಕಾಂತವಾಗಿ ಇರಲು ದರ್ಶನ್ ಇಚ್ಛೆ ಪಡ್ತಿದ್ದಾರಂತೆ ದರ್ಶನ್ ನಿಂದ ಸಹಾಯ ಪಡೆದವರು ದರ್ಶನ್ ನೋಡಲು ಜೈಲತ್ತ ಬರ್ತಿದ್ದಾರೆ ಆದರೆ ಕುಟುಂಬದವರಿಗೆ ಮಾತ್ರ ಅವಕಾಶ ಅಂತೇಳಿರುವ ಜೈಲು ಸಿಬ್ಬಂದಿ ಅಭಿಮಾನಿಗಳನ್ನ ವಾಪಸ್ ಕಳಿಸುತ್ತಿದ್ದಾರೆ ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮದ ಪ್ರಶಾಂತ ಚಕ್ರವರ್ತಿ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಭೇಟಿಯಾಗಲು ಬಂದಿದ್ರು ಈ ವೇಳೆ ಮಾತನಾಡಿದ ಅವರು ಆಶ್ರಮದ ವಿಚಾರವಾಗಿ ಸಮಸ್ಯೆಯಾದಾಗ ದರ್ಶನ್ ಸಪೋರ್ಟ್ ಮಾಡಿದ್ರು ಹೀಗಾಗಿ ನಟ ದರ್ಶನ್ ಭೇಟಿಗೆ ಬಂದಿದ್ದೇವೆ ಅಂತ ಹೇಳಿದ್ರು ಕಲಬುರಗಿ ಮೂಲದ ಶಹಾಪುರದ ವಿಶೇಷ ಚೇತನ ವ್ಯಕ್ತಿ ಸೂರ್ಯಕಾಂತ್ ಅನ್ನೋರು ನಿನ್ನೆ ದರ್ಶನ್ ಭೇಟಿಗಾಗಿ 3 ವೀಲರ್ನಲ್ಲಿ ಆಗಮಿಸಿದ್ರು ಆದರೆ ಜೈಲು ಸಿಬ್ಬಂದಿ ದರ್ಶನ್ ಭೇಟಿಗೆ ಅವಕಾಶ ನೀಡಲಿಲ್ಲ ಈ ಹಿಂದೆ ತಮಗೆ ಕಷ್ಟ ಅಂತ ಕೇಳಿಕೊಂಡಾಗ ನಟ ದರ್ಶನ್ ಅವರು 50,000 ಹಣಕಾಸಿನ ನೆರವು ನೀಡಿದ್ರು ಅಂತ ವಿಶೇಷ ಚೇತನ ವ್ಯಕ್ತಿ ಸ್ಮರಿಸಿಕೊಂಡ್ರು ಇನ್ನು ಬಳ್ಳಾರಿ ಬೆಳಗಾವಿ ಮತ್ತು ಪಾವಗಡದಿಂದ ಆಗಮಿಸಿದ್ದ ಅಭಿಮಾನಿಗಳನ್ನ ಪೊಲೀಸರು ವಾಪಸ್ ಕಳುಹಿಸಿದ್ರು ಪರಪ್ಪನ ಅಗ್ರಹಾರದ ಜೈಲಲ್ಲಿರೋ ಪವಿತ್ರ ಗೌಡ ಕೂಡ ಕಣ್ಣೀರು ಹಾಕಿದ್ದಾರಂತೆ ನನ್ನನ್ನ ಯಾರು ಮಾತಾಡಿಸೋಕೆ ಬರಲ್ಲ ಅಂತ ಮನೆಯವರಿಗೆ ಕರೆ ಮಾಡಿ ಜಗಳ ತೆಗೆದಿದ್ದಾಳಂತೆ ನಿನ್ನೆ ಪವಿತ್ರ ಪೋಷಕರು ಹಾಗೂ ಮಗಳು ಜೈಲಿಗೆ ಬಂದಿದ್ರು ಈ ವೇಳೆ ಮಗಳನ್ನ ನೋಡ್ತಿದ್ದಂತೆ ಪವಿತ್ರ ಕಣ್ಣೀರು ಸುರಿಸಿದ್ದಾಳೆ ಕಾನೂನು ಹೋರಾಟದ ಬಗ್ಗೆ ತಂದೆ ತಾಯಿ ಜೊತೆ ಚರ್ಚೆ ನಡೆಸಿದ್ದಾಳೆ ಎನ್ನಲಾಗಿದೆ ರೇಣುಕಾಸ್ವಾಮಿ ಕುಟುಂಬಸ್ಥರು ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಸಿಎಂ ಭೇಟಿ ವೇಳೆ ಕಣ್ಣೀರು ಹಾಕಿದ್ದಾರೆ ರೇಣುಕಾಸ್ವಾಮಿ ಪತ್ನಿ ಸಹನಾಗೆ ಸರ್ಕಾರಿ ನೌಕರಿ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ ಆಯಿತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ